ನಮಸ್ಕಾರ. ಇವತ್ತಿನ ವಿಷಯ ಟೈಟನ್ ಉತ್ತಮ ಫಲಿತಾಂಶದ ನಿರೀಕ್ಷೆ ಕೇವಲ 4 ದಿನದಲ್ಲೇ 5% ಮೇಲೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕೆಲವು ಕಂಪನಿಗಳಲ್ಲಿ ಅಂದರೆ ಟೈಟನ್ ತರ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುವ ಮುಂಚೆನೆ ಒಂದು ಬಿಸ್ನೆಸ್ ಅಪ್ಡೇಟ್ ಅನ್ನುವಂತ ಒಂದು ಅಂಕಿ ಅಂಶಗಳನ್ನು ಹೊರಗೆ ತರ್ತಾರೆ. ನಿನ್ನೆ ಟೈಟನ್ ಅವರು ತಮ್ಮ ಬಿಸ್ನೆಸ್ ಅಪ್ಡೇಟ್ ಅನ್ನು ತಗೊಂಡ್ಬಂದ್ರು. ಆಫ್ಟರ್ ದಿ ಮಾರ್ಕೆಟ್ ಅವರ್ಸ್ ಮತ್ತೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ಜುಲೈ ಸೆಪ್ಟೆಂಬರ್ 2023 ನವೆಂಬರ್ 2023 ಬರ್ಬೋದು. ಬಿಸ್ನೆಸ್ ಅಪ್ಡೇಟ್ ಇಂದ ಒಂದಷ್ಟು ಐಡಿಯಾ ಸಿಗುತ್ತೆ ಶೇರ್ ಹೋಲ್ಡರ್ಸ್ಗೆ ಯಾವ ತರ ಬಿಸ್ನೆಸ್ ಪರ್ಫಾರ್ಮ್ ಮಾಡಿದೆ ಹಿಂದಿನ ದಿನಗಳಲ್ಲಿ ಅಥವಾ ಹಿಂದಿನ ಕ್ವಾರ್ಟರ್ನಲ್ಲಿ. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳು ಟೈಟನ್ ಕಂಪನಿ ಸೇಲ್ಸ್ ಗ್ರೋತ್ ಸೆಗ್ಮೆಂಟ್ ವೈಸ್. ಮೊದಲನೇದು ದೊಡ್ಡ ಸೆಗ್ಮೆಂಟ್ ಜ್ಯುವೆಲ್ಲರಿ. ಪರ್ಸೆಂಟೇಜ್ ರೈಸ್ ಕಂಪೇರ್ ಟು ಜುಲೈ ಸೆಪ್ಟೆಂಬರ್ 2022 ಅಂದ್ರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 19% ಏನಕ್ಕೆ ಹೋಗಿದೆ. ನ್ಯೂ ಸ್ಟೋರ್ ಎಡಿಷನ್ಸ್ ಇನ್ ಜುಲೈ ಸೆಪ್ಟೆಂಬರ್ 2023 39 ಹೊಸ ಶಾಖೆಗಳು. ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಸ್ಟೋರ್ಸ್ 598 ಒಟ್ಟಿಗೆ ಎಲ್ಲ ಸೇರಿಸ್ಕೊಂಡು. ವಾಚಸ್ 32% ರೈಸ್ ಆಗಿದೆ ಪ್ರಾಫಿಟ್ ಅಲ್ಲಿ. ನ್ಯೂ ಸ್ಟೋರ್ ಎಡಿಷನ್ಸ್ ಇನ್ ಜುಲೈ ಸೆಪ್ಟೆಂಬರ್ 2023 20 ಮತ್ತು ಟೋಟಲ್ ಇವತ್ತಿನವರೆಗೆ ಅವ್ರು ಮಾಡಿರುವಂತ ಎಲ್ಲ ಬ್ರಾಂಚ್ಗಳನ್ನು ತಗೊಂಡ್ರೆ 1051. ಐವೇರ್ ನಲ್ಲಿ 12% ಮೇಲಕ್ಕೆ ಹೋಗಿದೆ ಈ ಕ್ವಾರ್ಟರ್ ನಲ್ಲಿ. ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ನ್ಯೂ ಸ್ಟೋರ್ ಎಡಿಷನ್ಸ್ 5, ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಸ್ಟೋರ್ಸ್ 913. ಅದರ್ ಬಿಸ್ನೆಸಸ್ ಅಲ್ಲಿ 29% ಮೇಲಕ್ಕೆ ಹೋಗಿದೆ ಪ್ರಾಫಿಟ್. ನ್ಯೂ ಸ್ಟೋರ್ ಎಡಿಷನ್ಸ್ ಇನ್ ಜುಲೈ ಸೆಪ್ಟೆಂಬರ್ 2023 4 ಮತ್ತೆ ಟೋಟಲ್ ನಂಬರ್ ಆಫ್ ಅದರ್ ಬಿಸ್ನೆಸಸ್ ಅಲ್ಲಿ 51 ಬ್ರಾಂಚಸ್ ಅಥವಾ ಸ್ಟೋರ್ಸ್. ಟೋಟಲ್ ನ್ಯೂ ಸ್ಟೋರ್ ಎಡಿಷನ್ಸ್ ಇನ್ ಜುಲೈ ಸೆಪ್ಟೆಂಬರ್ 2023 68. ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಸ್ಟೋರ್ಸ್ ಸೆಪ್ಟೆಂಬರ್ 2023 ಅಲ್ಲಿ 2630. ಟೋಟಲ್ ಸೇಲ್ಸ್ ಅಂದಾಜು 20% ಮೇಲಕ್ಕೆ ಹೋಗಿದೆ ಕಂಪೇರ್ ಟು ಜುಲೈ ಸೆಪ್ಟೆಂಬರ್ 2022. ನಾನು ಮಾತಾಡ್ತಿರೋದು ಜುಲೈ ಸೆಪ್ಟೆಂಬರ್ 2023ಕ್ಕೆ ನಾವು ಅದನ್ನ ಹೋಲಿಕೆ ಮಾಡಿದಾಗ ಯಾವ ರೀತಿ ಜಾಸ್ತಿ ಆಗಿದೆ ಅಂತ ತೋರಿಸ್ತಾ ಇದ್ದೀವಿ. ದಿಸ್ ಇಸ್ ಅ ಗುಡ್ ಪರ್ಸೆಂಟೇಜ್ ಆಫ್ ಗ್ರೋತ್ ಫಾರ್ ಟೈಟನ್ಸ್ ವೇರಿಯಸ್ ಸೆಗ್ಮೆಂಟ್. ಇನ್ನು ಮುಂದಕ್ಕೆ ಟೈಟನ್ ಅನ್ನು ನೋಡೋದಾದ್ರೆ ಅಕ್ಟೋಬರ್ ಡಿಸೆಂಬರ್ 2023 ವಿಲ್ ಬಿ ಎ ವೆರಿ ಗುಡ್ ಕ್ವಾರ್ಟರ್. ಯಾಕಂದ್ರೆ ಬೇಕಾದಷ್ಟು ಮದುವೆಗಳು ಮತ್ತು ಫೆಸ್ಟಿವಲ್ಸ್ ಬರ್ತಾರೋದ್ರಿಂದ ಆ ಟೈಮಲ್ಲಿ ಟೈಟನ್ಗೆ ಹೈಯೆಸ್ಟ್ ಸೇಲ್ಸ್ ಮತ್ತು ಪ್ರಾಫಿಟ್ ಇರುತ್ತದೆ. ಈಗ ಇನ್ನೂ ಒಂದು ಅಂಕಿ ಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪರ್ಸೆಂಟೇಜ್ ರೆವೆನ್ಯೂ ಫ್ರಮ್ ವೇರಿಯಸ್ ಸೆಗ್ಮೆಂಟ್. ಜ್ಯುವೆಲ್ಲರಿ ಸೆಗ್ಮೆಂಟ್ ಆಗ್ಲೇ ಹೇಳಿದಾಗೆ ಹೈಯೆಸ್ಟ್ ಪ್ರಾಫಿಟ್ ಬರ್ತಾ ಇರೋದು ಅದರಿಂದ 89% ಮತ್ತು ವೇರಿಯಸ್ ಕೈಂಡ್ಸ್ ಆಫ್ ಜ್ಯುವೆಲ್ಲರಿ ಅವ್ರು ಸೇಲ್ ಮಾಡ್ತಾರೆ. ವಾಚಸ್ ವೇರಿಯಬಲ್ಸ್ ಅಲ್ಲಿ 8% ಆಫ್ ದ ಟೋಟಲ್ ಟರ್ನ್ ಓವರ್ ಇರುವಂತದ್ದು ರೆವೆನ್ಯೂ ಅಲ್ಲಿ ವಾಚಸ್ ಮತ್ತು ಸ್ಮಾರ್ಟ್ ವಾಚಸ್ ಸೇಲ್ ಮಾಡ್ತಾರೆ. ಐವೇರ್ ಅಲ್ಲಿ ಕೇವಲ 2%, ಸ್ಪೆಕ್ಟಕಲ್ಸ್ ಅಂಡ್ ಸನ್ ಗ್ಲಾಸಸ್ ಮತ್ತು ಅದರ್ಸ್ ಅಲ್ಲಿ 1%, ಪರ್ಫ್ಯೂಮ್, ಸಾರೀಸ್ ಅಂಡ್ ಹ್ಯಾಂಡ್ ಬ್ಯಾಗ್. ಬಿಸ್ನೆಸ್ ಅಪ್ಡೇಟ್ ನಲ್ಲಿ ಸಾಮಾನ್ಯವಾಗಿ ಕಂಪನಿದು ಪರ್ಸೆಂಟೇಜ್ ಗ್ರೋತ್ ಮತ್ತು ಬೇಸಿಕ್ ಡೀಟೇಲ್ಸ್ ಕೊಡ್ತಾರೆ. ಕಂಪ್ಲೀಟ್ ಆಗಿ ಆ ಪರ್ಟಿಕ್ಯುಲರ್ ಫಿಗರ್ಸ್ ನ ಅನೌನ್ಸ್ ಮಾಡೋದಿಲ್ಲ. ಯಾಕಂತಂದ್ರೆ ಅದನ್ನ ಅವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ದಿನ ಮೀಸಲಾಗಿಟ್ಟಿರ್ತಾರೆ. ಆಗ್ಲೇ ಹೇಳಿದಾಗೆ ಸಾಮಾನ್ಯವಾಗಿ ಟೈಟನ್ ನ ಸೇಲ್ಸ್ ಮತ್ತು ಟರ್ನ್ ಓವರ್ ಆಗ್ಲೇ ಹೇಳಿದಾಗೆ ಟೈಟನ್ ನ ಸೇಲ್ಸ್ ಮತ್ತು ಪ್ರಾಫಿಟ್ ಜಾಸ್ತಿ ಆಗೋದು ಲಾಸ್ಟ್ ಕ್ವಾರ್ಟರ್ ದ ಇಯರ್ ಬಿಕಾಸ್ ಆಫ್ ದಿ ಮ್ಯಾರೇಜ್ ಮತ್ತು ಫೆಸ್ಟಿವಲ್ ಇಂದಾಗಿ. ಈಗ ಟೈಟನ್ ಕಂಪನಿಯ ಲಾಸ್ಟ್ 5 ಕ್ವಾರ್ಟರ್ ರಿಸಲ್ಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ನಿಮ್ಮ ಗಮನಕ್ಕೆ ಮತ್ತು ಒಂದಷ್ಟು ಅಂಕಿ ಅಂಶಗಳನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇರುವವರಿಗಾಗಿ. ಮೊದಲನೇದಾಗಿ ಏಪ್ರಿಲ್ ಜೂನ್ 2022 ನೆಟ್ ಪ್ರಾಫಿಟ್ 790 ಕೋಟಿ. ಜುಲೈ ಸೆಪ್ಟೆಂಬರ್ 2022 ನೆಟ್ ಪ್ರಾಫಿಟ್ 835 ಕೋಟಿ. ಅಕ್ಟೋಬರ್ ಡಿಸೆಂಬರ್ 2022 ನೆಟ್ ಪ್ರಾಫಿಟ್ 913 ಕೋಟಿ. ಜನವರಿ ಮಾರ್ಚ್ 2023 ನೆಟ್ ಪ್ರಾಫಿಟ್ 736 ಕೋಟಿ. ಏಪ್ರಿಲ್ ಜೂನ್ 2023 ನೆಟ್ ಪ್ರಾಫಿಟ್ 756 ಕೋಟಿ. ಈ ಸತಿ ಜುಲೈ ಟು ಸೆಪ್ಟೆಂಬರ್ ಕ್ವಾರ್ಟರ್ ರಿಸಲ್ಟ್ಸ್ ಬಂದ್ಮೇಲೆ ಇನ್ನೊಮ್ಮೆ ಎಲ್ಲವನ್ನು ನಾವು ನಿಮಗೆ ನಮ್ಮ ವಿಡಿಯೋದಲ್ಲಿ ತೋರಿಸ್ಕೊಡ್ತೇವೆ. ಕಳೆದ 4 ಟ್ರೇಡಿಂಗ್ ಡೇಸ್ ನಲ್ಲಿ ಟೈಟನ್ ಶೇರ್ಸ್ 5% ಮೇಲಕ್ಕೆ ಹೋಗಿದೆ. ಮೊನ್ನೆ ಶುಕ್ರವಾರ ಒಂದೇ ದಿನ 3% ಮೇಲಕ್ಕೆ ಹೋಗಿದೆ. ಈಗ ಜನ ಕಾದು ನೋಡೋದೇನಂದ್ರೆ ಈ ಬಿಸ್ನೆಸ್ ಅಪ್ಡೇಟ್ ಬಂದ್ಮೇಲೆ ಟೈಟನ್
ಮೇಲಕ್ಕೆ ಹೋಗುತ್ತೋ ಅಥವಾ ಏನಾದ್ರೂ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತಾ? ಇದೇ ರೀತಿನೇ ಜುಲೈ 2023 ಪ್ರೀವಿಯಸ್ ಬಿಸ್ನೆಸ್ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಆವಾಗ ಅನೌನ್ಸ್ಮೆಂಟ್ ಮಾಡಿದ ನೆಕ್ಸ್ಟ್ ಡೇ ಟೈಟನ್ ಮೇಲಕ್ಕೆ ಹೋಯ್ತು. ಅದರ ಸಬ್ಸಿಕ್ವೆಂಟ್ ಡೇ ಇಂದ ಮಾರುಕಟ್ಟೆಯಲ್ಲಿ ಕೆಳಗೆ ಬೀಳಲಿಕ್ಕೆ ಶುರುವಾಯಿತು. ಯಾಕಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಬಹಳ ಜನ ಕಾಯ್ತಾ ಇರ್ತಾರೆ, ಮೇಲಕ್ಕೆ ಹೋಗುವಾಗ ನನ್ ಪ್ರಾಫಿಟ್ ಬಂದಾಯ್ತು, ನಾನು ಈಗ ಹಣ ವಾಪಸ್ ತಗೊಳ್ತೇನೆ ಇತ್ಯಾದಿ. ಇನ್ನೂ ಒಂದು ಬ್ಯಾಡ್ ನ್ಯೂಸ್ ಟೈಟನ್ ಬಗ್ಗೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಟೈಟನ್ ನ ಬಿಸ್ನೆಸ್ ಮತ್ತು ಅಪ್ಡೇಟು ಯಾವಾಗಲೂ ಚೆನ್ನಾಗೇ ಇರುತ್ತೆ. ಅಂದ್ರೆ ಅನಲಿಸ್ಟ್ಗಳು ಬಹಳ ಹೋಪ್ಸ್ ಇಟ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಟೈಟನ್ ನ ಸೇಲ್ಸು ಅಥವಾ ಯಾವ್ದಾದ್ರು ಪ್ರಾಫಿಟ್ ಫಿಗರ್ಸ್ ಸ್ವಲ್ಪ ಕಮ್ಮಿ ಆಯ್ತು ಅಂತಂದ್ರು, ಆವಾಗ ಅನಲಿಸ್ಟ್ಗಳು ಬಿಲೋ ಎಕ್ಸ್ಪೆಕ್ಟೇಷನ್ ಅಂತ ಏನಾದ್ರು ಲೇಬಲ್ ಕೊಟ್ರೆ ಟೈಟನ್ ಕೆಳಗೆ ಬರ್ಲಿಕ್ಕೆ ಶುರುವಾಗುವಂತ ಚಾನ್ಸಸ್ ಇದೆ. ಆದ್ದರಿಂದ ನಾವೀಗ ಕಾದು ನೋಡಬೇಕು ಕ್ವಾರ್ಟರ್ಲಿ ರಿಸಲ್ಟ್ಸ್ ವರೆಗೂ ಯಾವ ರೀತಿ ಪ್ರಾಫಿಟಬಿಲಿಟಿ ಫಿಗರ್ಸ್ ಅನೌನ್ಸ್ ಮಾಡ್ತಾರೆ, ಅದ್ರ ಮೇಲೆ ಟೈಟನ್ ಮೇಲಕ್ಕೆ ಹೋಗುತ್ತೋ ಕೆಳಗೆ ಬರುತ್ತೋ ಅಂತ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಸೋಮವಾರ ಟೈಟನ್ ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತಾ? ನಿಮ್ಮ ಗೆಸ್ ವರ್ಕ್ ಏನು? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಈ ರೀತಿ ನೀವು ಫಾರ್ವರ್ಡ್ ಮಾಡೋದ್ರಿಂದ ನಮಗೆ ಸಂತೋಷ ಆಗಿ ನಾವು ಒಂದಷ್ಟು ಜಾಸ್ತಿ ಒಳ್ಳೆ ವಿಡಿಯೋಗಳನ್ನು ನಿಮಗಾಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.